ಹಾಯ್, ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಈ ರೀತಿ ಒಮ್ಮೆ ರಸಂ ಮಾಡ್ಕೊಂಡು ತಿಂದೇ ಇದ್ರೆ ಹೇಗೆ ಅಲ್ವಾ? ಈ ಬಿಸಿಲಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಈ ಮಾವಿನಕಾಯಿ ರಸಂನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೋಬೇಕು. ಮಾವಿನಕಾಯಿ ಸ್ವಲ್ಪ ಹುಳಿಯಾಗಿದ್ದರೆ ರಸಂ ಚೆನ್ನಾಗಿ ಬರುತ್ತೆ. ಮಾವಿನಕಾಯಿನ ಬೇಯಿಸಿಬಿಟ್ಟು ಪೂರ್ತಿ ತಣ್ಣಗಾದ ನಂತರ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಉಳಿದಿರುವಂಥ ನೀರನ್ನೆಲ್ಲ ಹಾಗೆ ಇಟ್ಕೋಬೇಕು. ಇದನ್ನು ಇವಾಗ ಸ್ಮೂತಾಗಿ ರುಬ್ಕೊಂಡು ನಂತರ ಒಂದು ಸ್ಟ್ರಾಂಗ್ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು, ಇಂಗು ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಾವಿನಕಾಯಿನೂ ಸಹ ಸೇರಿಸಿ ಎತ್ತಿಟ್ಕೊಂಡಿರುವಂಥ ನೀರು ಹಾಗೆ ಬೇಕಿರುವಷ್ಟು ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ. ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಖಾರಕ್ಕೆ ಅಚ್ಕಾರದ ಪುಡಿನೂ ಸಹ ಸೇರಿಸಿ ಇದನ್ನು ಒಂದು ಕುದಿ ಬರ್ಸ್ಕೊಂಡ್ರೆ ರುಚಿಕರವಾದಂಥ ಮಾವಿನಕಾಯಿ ರಸಂ ರೆಡಿ. ಇದನ್ನು ಅನ್ನದ ಜೊತೆಗಾದರೂ ಸರ್ವ್ ಮಾಡ್ಬೋದು, ಸೂಪ್ ಥರನಾದರೂ ಕುಡಿಬಹುದು. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.